ತನ್ನ ಮಗ ರಘುಗೆ ಸುಚಿತ್ರ ಅನ್ನೋ ಹುಡುಗಿ ಜೊತೆ ಮದುವೆ ಮಾಡಿಸ್ತಾಳೆ. ಮನೆಗೆ ಸೊಸೆ ಬಂದಮೇಲೆ ನಮ್ಮ ಮನೆ ತಳತಳ ಅನ್ನೋ ಥರ ಗೆಲುವಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಮೀನನ್ ಸೊಸೆ ಸುಚಿತ್ರ ತಳತಳ ಅನ್ನೋದು ಇರಲಿ, ಅವಳು ಕೇಳೋ ಅರ್ಥ ಇಲ್ದಿರೋ ವಿಚಿತ್ರ ಪ್ರಶ್ನೆಗೆ ತಲೆ ಕೆಟ್ಟೆ ಹೋಗ್ತಿರತ್ತೆ. ಮದುವೆ ಆಗಿದ್ದ ಮೊದಲನೇ ರಾತ್ರಿ. ವಾವ್, ಎಷ್ಟೋ ವರ್ಷಗಳಿಂದ ಈ ದಿನಕ್ಕಾಗಿಯೇ ಕಾಯ್ತಾ ಇದ್ದೆ. ಅಂತೂ ಇಂತೂ ಇವತ್ತು ನನ್ನ ಫಸ್ಟ್ ನೈಟ್ಗೆ ಮುಹೂರ್ತ ಕೂಡ ಬಂತು. ನನ್ನ ಹೆಂಡತಿಗೂ ಹೀಗೆ ಕನಸಿರುತ್ತೆ, ಆಸೆ ಇರುತ್ತೆ ಅಲ್ವಾ, ನನಗೋಸ್ಕರ ಕಾಯ್ತಾ ಇರ್ತಾಳೆ ಅನಿಸುತ್ತೆ. ಹೌದು ರೀ, ನಾನು ನಿಮ್ಮ ಹತ್ರ ತುಂಬ ವಿಷಯ ಮಾತಾಡಬೇಕು, ತುಂಬ ವಿಷಯ ಕೇಳಬೇಕು ಅಂತ ಕಾಯ್ತಾ ಇದ್ದೆ. ಸುಚಿ, ನೀನು ಯಾವಾಗ ಬಂದೆ? ನಾನು ನೋಡೇ ಇಲ್ಲ ನೀ ಬಂದಿದ್ದು. ಬಾ ಕುತ್ಕೋ. ರೀ, ನೀವು ಎಷ್ಟೊಂದು ಒಳ್ಳೆಯವ್ರಿ. ನನಗೆ ನೀವು ಸಿಕ್ಕಿರೋದೇ ನನ್ನ ಪುಣ್ಯ ಕಣ್ರಿ. ಅಯ್ಯೋ, ಇಂಥ ಹೆಂಡತಿ ಯಾರಿಗೆ ಸಿಗ್ತಾಳೆ? ನಾನು ಸಿಕ್ಕಿರೋದೇ ಪುಣ್ಯ ಅಂತಿದ್ದಾಳೆ. ಅಲ್ಲ ಅಲ್ಲ, ಇಂಥ ಹೆಂಡತಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ, ಯಾವುದೋ ಜನ್ಮದ ಪುಣ್ಯ ಇದು. ರೀ, ಯಾಕ್ರಿ ಏನು ಮಾತಾಡ್ತಾನೆ ಇಲ್ಲ? ಅಯ್ಯಯ್ಯೋ, ಇಷ್ಟು ಅಂದವಾಗಿರೋ ಹೆಂಡತಿ ನನ್ನ ಕಣ್ಮುಂದೆ ಬಂದರೆ ಏನು ಮಾತಾಡಲಿ? ಬೇಗ ಬೇಗ ಕೆಲಸ ಶುರು ಮಾಡೋಣ ಅನ್ನಿಸ್ತಿದೆ. ಏನಾದರೂ ಹೇಳಿದ್ರಾ? ಹಾಂ, ಏನಿಲ್ಲ ಸುಚಿ, ನೀನೇ ಏನೋ ಹೇಳ್ತಾ ಇದೆಯಲ್ಲ, ಹೇಳು. ರೀ, ಏನು ಗೊತ್ತಾ ರೀ, ಮದುವೆ ಮಂಟಪದಲ್ಲಿ ನಾವಿಬ್ರು ನಿಂತ್ಕೊಂಡಿದ್ವಲ್ಲ, ಅವಾಗ ನನಗೆ ಏನು ಅನ್ನಿಸ್ತಾ ಇತ್ತು ಗೊತ್ತಾ? ಏನು ಅನ್ನಿಸ್ತಾ ಇತ್ತು ಚಿನ್ನ? ಅದು ರೀ, ಇವಾಗೇನು ಈ ಮಂಟಪ ನಮ್ಮ ತಲೆ ಮೇಲೆ ಬಿದ್ದು ನಾವಿಬ್ರು ಅಲ್ಲೇ ಸತ್ತೋಗ್ತೀವೇನೋ ಅಂತ ಅನ್ನಿಸ್ತಾ ಇತ್ತು ರೀ. ಏನು ಸತ್ತೋಗದ? ಲೇ, ನಿನಗ್ಯಾಕೆ ಹಾಗನ್ನಿಸ್ತು? ಅದು ಅಷ್ಟು ಒಳ್ಳೆ ಸಂದರ್ಭದಲ್ಲಿ. ಹೌದು ರೀ, ಮತ್ತೆ ಇವಾಗ ನಾನು ಬರೋ ಸ್ವಲ್ಪ ಹೊತ್ತಿನ ಮುಂಚೆ ಏನು ಅನ್ನಿಸ್ತು ಗೊತ್ತಾ? ಹಾಂ, ಏನು ಅನ್ನಿಸ್ತು? ಅದು ಏನು ಗೊತ್ತಾ, ನಮ್ಮಿಬ್ರು ಫಸ್ಟ್ ನೈಟ್ ಮುಗಿದ್ಮೇಲೆ ನೀವು ಸತ್ತೋಗ್ತೀರಾ ಅಂತ ಅನ್ನಿಸ್ತಾ ಇತ್ತು ರೀ. ಅಯ್ಯೋ ದೇವ್ರೆ, ಇವಾಗ ತಾನೆ ನನಗಿಂತ ಹೆಂಡತಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅಂದ್ಕೊಳ್ತಿದ್ದೆ. ಆದರೆ ಇವಳು ನಾನು ತಾಳಿ ಕಟ್ಟೋಕ್ಕಿಂತ ಮೊದಲಿಂದನೂ ನಾನು ಸಾಯೋ ಕನಸೇ ಕಾಣ್ತಿದ್ದಾಳೆ. ಏನು ಕರ್ಮ ಅನ್ನೋ ದೇವ್ರೇ. ರೀ, ನಿಮಗೂ ಹೀಗೆ ಅನ್ನಿಸ್ತಾ ಇತ್ತೇನ್ರಿ? ಲೇ, ಸಾಕು ಸುಮ್ಮನೆ ಇರೇ. ನೀನು ನಿನ್ನ ವಿಚಿತ್ರ ಯೋಚನೆಗಳು. ಛೇ, ಹೋಗಿ ತೆಪ್ಪಗೆ ಬಿದ್ಕೊಳ್ಳೆ. ಹಾಂ, ಮತ್ತೆ ನಮ್ಮ ಫಸ್ಟ್ ನೈಟು? ಫಸ್ಟ್ ನೈಟು ಇಲ್ಲ, ಎಂಥದ್ದು ಇಲ್ಲ. ಹೋಗಿ ಸುಮ್ಮನೆ ಬಿದ್ಕೋ. ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟು ಹಾಳಾದಳು. ಅದು ಏನು ಅಂತ ಗಂಟು ಬಿದ್ಲೋ ಏನೋ. ಮೊದಲನೇ ರಾತ್ರಿ ದಿನನೇ ನನ್ನ ಮೂಡ್ ಔಟ್ ಮಾಡಿಬಿಟ್ಲು. ಸುಚಿತ್ರ ಮದುವೆ ಆಗಿರೋ ಮೊದಲನೇ ರಾತ್ರಿನೇ ಹೀಗೆ ವಿಚಿತ್ರವಾದ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾಳೆ. ಇವಳು ಕೇಳೋ ವಿಚಿತ್ರ ಪ್ರಶ್ನೆಗೆ ಪಾಪ ರಘು ಎಷ್ಟೋ ಕನ್ಸು ಕಟ್ಕೊಂಡಿದ್ದಿದ್ದು ಫಸ್ಟ್ ನೈಟ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ. ಇದೇ ನಮ್ಮ ಸುಚಿತ್ರ, ಸುಮ್ಮನೆ ನಿಂತ್ಕೊಂಡಿದ್ಯಾ? ಅದು ಬೇರೆ ಕೈನಲ್ಲಿ ಚಾಕು ಬೇರೆ ಹಿಡ್ಕೊಂಡಿದ್ಯಾ? ಏನಾಯ್ತು? ಅದು ಅತ್ತೆ, ನಾನು ತರಕಾರಿ ಕಟ್ ಮಾಡೋಣ ಅಂತ ಚಾಕು ತಗೊಂಡೆ. ಆದರೆ ಓ ಹೌದಾ, ಮತ್ತು ತರಕಾರಿ ಕಟ್ ಮಾಡೋದು ಬಿಟ್ಟು ಏನು ಯೋಚನೆ ಮಾಡ್ತಾ ನಿಂತಿದ್ಯಮ್ಮ? ಹೋಗಿ ತರಕಾರಿ ಕಟ್ ಮಾಡು. ಅದು ಅತ್ತೆ, ನನಗೇನು ಅನಿಸುತ್ತೆ ಅಂದರೆ, ಈ ಚಾಕುನ ಅಂಗಡಿಯಿಂದ ತೊಗೊಂಬಂದ್ರಲ್ಲ ನೀವು, ಆ ಅಂಗಡಿಗೆ ದೇವರೇ ಈ ಚಾಕುನ ಕಳಿಸ್ಕೊಟ್ಟಿದ್ದಾನೆ ಅನಿಸುತ್ತೆ. ಈ ಚಾಕುಯಿಂದ ಯಾರಿಗಾರು ಇರಿದ್ಬಿಟ್ಟು ಸಾಯಿಸ್ಲಿ ಅಂತ ಅವನೇ ಮೊದಲೇ ಪ್ರಿಪೇರ್ ಮಾಡಿ ಕಳಿಸಿದ್ದಾನೆ ಅನಿಸ್ತಿದೆ. ಹಾಂ, ಲೇ, ಏನೇ ಮಾತಾಡ್ತಿದ್ಯಾ? ನಿನಗೇನು ತಲೆ ಕೆಟ್ಟಿದ್ಯಾನೆ? ಏನೇನೋ ಮಾತಾಡ್ತಾ ಇದೆಯಾ? ಅಯ್ಯೋ ಅತ್ತೆ, ನಾನು ಚೆನ್ನಾಗೇ ಇದ್ದೀನಿ. ಏನು ಗೊತ್ತಾ ಅತ್ತೆ, ಈ ಚಾಕು ನೋಡಿದಾಗ ನನಗನ್ನಿಸ್ತಾ ಇತ್ತು, ಇವಾಗ ಯಾರು ಅಡುಗೆ ಮನೆಗೆ ಬರ್ತಾರೋ ಅವರಿಗೆ ಚುಚ್ಚಿದ್ರೆ ಏನಾಗತ್ತೆ ಅಂತ, ಅಲ್ವಾ ಅತ್ತೆ? ಹಾಂ, ಅಯ್ಯೋ ದೇವ್ರೆ, ಏನೇ ಆಗಿದೆ ನಿನಗೆ? ಏನೇನೋ ಮಾತಾಡ್ತಾ ಇದೆಯಲ್ಲ. ಲೋ ರಘು, ಬಾರೋ ಇಲ್ಲಿ, ನಿನ್ನ ಹೆಂಡತಿ ಏನೇನೋ ಮಾತಾಡ್ತಿದ್ದಾಳೆ. ನೋಡೋ ಮಗನೇ, ನಿನ್ನ ಹೆಂಡತಿ ಹೇಗೆ ಹೇಳ್ತಿದ್ದಾಳೆ? ಅವಳ ಕೈಯಲ್ಲಿರೋ ಚಾಕು ತಗೊಂಡು ನನಗೆ ಚುಚ್ತಾಳೆ, ಹಂಗೆ ಅನ್ನಿಸ್ತಿದ್ಯಂತೆ ಕಣೋ ಅವಳಿಗೆ. ಲೇ ಸುಚಿ, ಏನೇ ಆಗಿದೆ ನಿನಗೆ? ತಲೆಗಿಲೆ ಕೆಟ್ಟಿದೆಯೇನೆ? ಅದು ರೀ. ಅಮ್ಮ, ಇವಳಿಗೇನೋ ತಲೆ ಕೆಟ್ಟಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ. ಬಿಟ್ಟಾಕು ನೀನು. ರಾತ್ರಿ ಕೂಡ ಏನೇನೋ ಮಾತಾಡಿ ನನ್ನ ಫಸ್ಟ್ ನೈಟ್ನೆಲ್ಲ ಹಾಳು ಮಾಡಿದ್ಲು. ಸರಿ, ನೀನು ಬಾ ನನ್ನ ಜೊತೆ. ಇವಳ ಜೊತೆ ಇದ್ರೆ ವಿಚಿತ್ರ ಪ್ರಶ್ನೆ ಕೇಳಿ ತಲೆ ತಿಂತಾಳೆ ಇನ್ನ. ಸುಚಿತ್ರ ತನ್ನ ವಿಚಿತ್ರ ಪ್ರಶ್ನೆಗಳನ್ನ ಅತ್ತೆ ಹತ್ರನೂ ಬಿಡಲ್ಲ, ಅವ್ರಿಗೂ ಹೇಳ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೀತಾರೆ. ಒಂದಿನ ಅತ್ತೆ ಸೊಸೆ ಇಬ್ರು ಮಾರ್ಕೆಟಿಗೆ ಹೋಗ್ತಾ ಇರ್ತಾರೆ. ನೋಡು ಸುಚಿ, ಇವಾಗಲೇ ಹೇಳ್ತಿದ್ದೀನಿ, ಇವಾಗ ಹೋಗ್ತಿರಲ್ಲಿ ಯಾರೇ ಸಿಕ್ಕಿದ್ರು ನೀನು ಮಾತಾಡಕೂಡ್ದು. ನೀನು ಬಾಯಿ ಬಿಟ್ಟರೆ ವಿಚಿತ್ರವಾದ ಪ್ರಶ್ನೆ ಕೇಳಿ ಎಲ್ಲರೂ ಆಡ್ಕೊಳ್ಳೋ ಹಾಗೆ ಮಾಡ್ತೀಯ. ಆಮೇಲೆ ಎಲ್ಲರೂ ಮೀನಾ ಅವಳ ಮಗನಿಗೆ ಯಾವುದೋ ತಲೆ ಕೆಟ್ಟಿರೋ ಹುಡುಗಿ ತಂದು ಮದುವೆ ಮಾಡಿದ್ದಾರೆ ಅಂತಾರೆ. ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡಿರು, ಏನು ಮಾತಾಡಬೇಡ.
ಅಯ್ಯಯ್ಯೋ, ಏನು ಅನ್ಸುತ್ತೋ ನನಗೆ ಅದನ್ನ ಇವ್ರ ಹತ್ರ ಕೇಳ್ತೀನಿ ಡೈರೆಕ್ಟಾಗಿ. ಅದಕ್ಕೆ ಒಳ್ಳೆ ತಿನ್ನೋ ಹಾಗೆ ಮಾಡ್ತಾರೆ ತಾಯಿ ಮಗ ಇಬ್ರು. ಲೇ ಸುಚಿತ್ರ, ಹೇಳಿದ್ ಕೇಳಿಸ್ತೇನೆ. ಏನು ಗೊಣಗ್ತಾ ಅಲ್ಲೇ ನಿಂತ್ಕೊಂಡಿದ್ಯಾ? ಬೇಗ ಬೇಗ ಬಾ. ಹಾಂ ಸರಿ ಅತ್ತೆ, ಏನು ಮಾತಾಡಲ್ಲ. ನೀವು ಹೇಳ್ದಾಗೆ ಸುಮ್ಮನೆ ಇರ್ತೀನಿ, ಬಾಯೇ ಬಿಡಲ್ಲ, ಆಯ್ತಾ? ಅದು ಅತ್ತೆ, ಏನು ಗೊತ್ತಾ, ನಮ್ಮನೇಲಿ ಕೋಳಿ ಇದೆಯಲ್ಲ, ಆ ಕೋಳಿನ ಎಲ್ಲಿಂದ ತಗೊಂಬಂದ್ರಿ ಅತ್ತೆ? ಆ ಕೋಳಿನ ನನ್ನ ತವ್ರ ಮನೆಯಿಂದ ತಂದಿದ್ದು ಕಣೆ. ಯಾಕೆ ಹೇಳೋ? ನಿಮ್ಮ ತವ್ರ ಮನೇಲಿ ಎಲ್ಲಿಂದ ತಗೊಂಬಂದ್ರಂತೆ ಅತ್ತೆ? ಅವ್ರು ಎಲ್ಲಿಂದನೂ ತಂದಿಲ್ಲ ಕಣೆ, ಮನೇಲೆ ಮರಿ ಹಾಕಿದಂತೆ. ಅಂದರೆ ಅತ್ತೆ, ನಿಮ್ಮ ತವ್ರ ಮನೆಯವರೇ ಮರಿ ಹಾಕಿದ್ದ? ಅಯ್ಯೋ ದೇವ್ರೇ, ಇದಕ್ಕೆ ನಿನಗೆ ಹೇಳೋದು ಬಾಯಿ ಮುಚ್ಕೊಂಡಿರು ಬಂದಲ್ಲಿ ಹೋದಲ್ಲಿ ಅಂತ. ಮನೇಲಿರೋ ಕೋಳಿ ಕಡೆ ಮರಿ ಹಾಕಿದ್ದು. ಕೋಳಿ ಮರಿನ ಮನುಷ್ಯರು ಹಾಕೋಕ್ಕಾಗುತ್ತೇನೆ? ಭಗವಂತ, ಈ ಹುಡುಗಿ ವಿಚಿತ್ರವಾಗಿ ಪ್ರಶ್ನೆ ಕೇಳೋದನ್ನ ಯಾವಾಗ ಬಿಡ್ತಾಳೋ ಏನೋ. ಮೀನಾ ದಾರಿ ಉದ್ದಕ್ಕೂ ಶುಚಿಗೆ ಬುದ್ಧಿ ಹೇಳ್ಕೊಳ್ತಾ ಕರ್ಕೊಂಡೋಗ್ತಾಳೆ. ಅತ್ತೆ ಸೊಸೆ ಇಬ್ರು ತರಕಾರಿ ತಗೊಳ್ಳೋಣ ಅಂತ ತರಕಾರಿ ಮಾರ್ಕೆಟಿಗೆ ಬರ್ತಾರೆ. ರಾಮಣ್ಣ, ಆರಾಮಿದ್ದೀರಾ? 1 kg ಟೊಮೊಟೊ, 1 kg ಹಾಲು, 1 kg ಹೀರೆಕಾಯಿ, ಹಾಗೆ 1 ಕಟ್ ಕೊತ್ತಂಬರಿ, ಇದೆಲ್ಲ ಸೇರಿಸ್ಕೊಟ್ಬಿಡಿ. ರಾಮಣ್ಣ, ನೀವು ಕೊತ್ತಂಬರಿ ಸೊಪ್ಪು ಹೇಗೆ ಬೆಳಿತೀರಾ? ಅಯ್ಯೋ ರಾಮ, ಈ ಸುಚಿತ್ರ ರಾಮಣ್ಣನ ಹತ್ರನೂ ತನ್ನ ತಲೆ ನೆಟ್ಟಗಿಲ್ಲ ಅಂತ ತೋರಿಸ್ಕೊಳ್ತಾಳೆ ಅನ್ಸುತ್ತೆ. ಅಷ್ಟು ಹೇಳಿದ್ದೀನಿ, ಬಾಯಿ ಮುಚ್ಕೊಂಡು ಬಾರೆ, ಏನು ಮಾತಾಡಬೇಡ ಅಂತ. ಅಯ್ಯೋ ದೇವ್ರೇ, ಇವಳಂತೂ ಬದಲಾಗಲ್ಲ. ಅದು ಏನಿಲ್ಲಮ್ಮ, ಅದ್ರ ಬೀಜನ ಮಣ್ಣಿಗೆ ಹಾಕ್ತೀವಿ, ಈ ಸೊಪ್ಪು ಬೆಳಿತೀವಿ ಅಷ್ಟೇ. ಮೀನಾ, ನಿನ್ನ ಸೊಸೆ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾಳೆ ಕಣೆ, ಬುದ್ಧಿವಂತೆ ಹುಡುಗಿ. ಹೌದೌದು ಇರು, ಇನ್ನು ಸ್ಟಾರ್ಟ್ ಮಾಡಿದಾಳೆ. ಇನ್ಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನ ಸೊಸೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಎಷ್ಟು ಬುದ್ಧಿವಂತೆ ಅಂತ. ಓ ಥ್ಯಾಂಕ್ ಯು ರಾಮಣ್ಣ. ರಾಮಣ್ಣ, ಮತ್ತೆ ನೀವು ಆ ಬೀಜನ ಎಲ್ಲಿಂದ ತರ್ತೀರಾ? ಶುರು ಮಾಡಿದ್ಲು ಚಿತ್ರ ವಿಚಿತ್ರ ಪ್ರಶ್ನೆ ಕೇಳಿ ತಲೆ ತಿನ್ನೋಕೆ. ಅಯ್ಯೋ, ಒಳ್ಳೆ ಹುಡುಗಿ ನೀನು. ಅದೇ ಕಣಮ್ಮ, ಇದೇ ಗಿಡದಲ್ಲೇ ಬೀಜ ಬಿಡ್ತಾವಲ್ಲ, ಅವನ್ನೇ ಹಾಕೋದು. ಓ ರಾಮಣ್ಣ, ಅಂದರೆ ನಿಮ್ಮ ಮಾತಿನ ಅರ್ಥ ಈ ಗಿಡದಲ್ಲಿ ಬಿಟ್ಟಿರೋ ಬೀಜ ಹಾಕಿದ್ರೆ ಗಿಡ ಹುಟ್ಟುತ್ತೆ ತಾನೇ ಬೇರೆ? ಆದರೆ ಈ ಗಿಡ ಹೇಗೆ ಹುಟ್ಟು? ಬೀಜ ಇಲ್ದೇನೆ ಒಂದು ಗಿಡ ಹುಟ್ಟುತ್ತಾ ಮೊದಲೇ? ಏನು ಮಾತಾಡ್ತೀಯಮ್ಮ, ಮೊದಲೇ ವ್ಯಾಪಾರ ಆಗಿಲ್ಲ ಅನ್ನೋ ತಲೆ ಬಿಸಿನಲ್ಲಿದ್ದೀನಿ, ಅದ್ರ ಮಧ್ಯೆ ತಲೆ ಕೆಟ್ಟಿರೋರ ಥರ ಪ್ರಶ್ನೆ ಕೇಳ್ತಿದ್ಯಾ. ಗಿಡ ಮೊದಲು ಬೀಜ ಮೊದಲು, ಬೀಜ ಮೊದಲು ಅಂತ. ಬೆಳಗ್ಗೆ ಬೆಳಗ್ಗೆನೆ ನನ್ನ ತಲೆ ತಿನ್ಬೇಡ, ಸುಮ್ಮನೆ ಹೋಗಮ್ಮ ಇಲ್ಲಿಂದ. ಸಾಕು, ಬಾಯಿ ಮುಚ್ಕೊಂಡು ಬಾರೆ. ಅವಾಗಲೇ ಅಷ್ಟೆಲ್ಲ ಹೇಳಿದ್ನಲ್ಲೇ ನಿನಗೆ, ಏನು ಮಾತಾಡಬೇಡ, ಬಾಯಿ ಮುಚ್ಕೊಂಡಿರು ಅಂತ. ಆದರೆ ತಲೆ ಹೊಟ್ಟೆ ಪ್ರಶ್ನೆ ಕೇಳೋದನ್ನ ನನಗಂತೂ ತಲೆ ಕೆಟ್ಟು ಹೋಗಿದೆ. ನೀನು ನೋಡಿ ನೋಡಿ, ನಿನಗೆ ವಿಚಿತ್ರ ಅಂತ ಹೆಸರಿಡಬೇಕಿತ್ತು, ಯಾರೋ ಮಿಸ್ ಆಗಿ ಸುಚಿತ್ರ ಅಂತ ಹೆಸರಿಟ್ಟಿದ್ದಾರೆ. ಪಾಪ ಮೀನಾ, ಸುಚಿತ್ರನ ಜೊತೆಲಿ ಕರ್ಕೊಂಡು ಹೋಗಿ ತಪ್ಪು ಮಾಡಿದೆ ಅಂತ ಅವಳಿಗೆ ಅವಾಗ ಗೊತ್ತಾಗತ್ತೆ. ಕರ್ಕೊಂಡು ಹೋಗಿದ್ದ ತಪ್ಪಿಗೆ ಬೈಕೊಳ್ತಾ ವಾಪಸ್ ಕರ್ಕೊಂಡು ಬರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನನೇ ಕಳೆದೋಗುತ್ತೆ. ಹೀಗೆ ಒಂದಿನ ಅತ್ತೆ ಸೊಸೆ ಇಬ್ರು ವಾಕಿಂಗ್ ಹೋಗಿರ್ತಾರೆ. ಓಹೋ ಹೋ ಹೋ ಹೋ, ಅತ್ತೆ ಸೊಸೆ ಇಬ್ರು ಎಲ್ಗೋ ಹೊರಟಾಗಿದೆ. ಅಯ್ಯೋ ಹಾಗೇನಿಲ್ಲ ಸುಮಿತ್ರಾ, ಹೀಗೆ ವಾಕ್ ಮಾಡೋಣ ಅಂತ ಬಂದ್ವಿ ಹೊರಗೆ, ಹಾಗೇ ನಡ್ಕೊಂಡು ಬಂದ್ವಿ ಈ ಕಡೆ. ಇವಳು ನಿನ್ನ ಮಗಳೇ? ತುಂಬ ಮುದ್ದಾಗಿದ್ದಾಳೆ ಕಣೆ. ಮದುವೆ ಏನಾದರೂ ಇದೆಯಾ ಈ ಸರಿ? ಹುಡುಗನೆಲ್ಲಾದರೂ ಹುಡುಕಿದ್ದೀರಾ? ಇಲ್ಲ ಮೀನಾ, ನೋಡಿಲ್ಲ ಇನ್ನು. ಎಲ್ಲಾದರೂ ನೋಡಬೇಕು ಅಂತ ಇವಳಪ್ಪ ಹೇಳ್ತಿದ್ದಾರೆ. ನಾನೇ ಇಷ್ಟು ಬೇಗ ಬೇಡ ಅಂತ ಹೇಳ್ತಿದ್ದೀನಿ. ಹೌದು ಕಣೆ, ಪಾಪ 1 ವರ್ಷ ಆದರೂ ಆರಾಮಾಗಿ ಮನೇಲಿ ಇರಲಿ ಬಿಡು. ಇಷ್ಟು ವರ್ಷ ಅಂತೂ ಕಾಲೇಜು ಹಾಸ್ಟೆಲ್ಲು ಅಂತ ಪಾಪ ಮನೇಲಿ ಇರೋಕೆ ಆಗಿಲ್ಲ. ಇವಾಗಲಾದರೂ ಸ್ವಲ್ಪ ಟೈಮ್ ಮನೇಲೇ ಇರಲಿ, ಆಮೇಲೆ ಮದುವೆ ಮಾಡಿದ್ರೆ ಆಯಿತು. ಮದುವೆ ಹೆಂಗೂ ಆಗೋದಿದ್ದಿದ್ದೆ. ಅಲ್ಲ ಆಂಟಿ, ನನಗೊಂದು ಡೌಟು. ನೀವು 1 ವರ್ಷ ಬಿಟ್ಟು ಮದುವೆ ಮಾಡೋ ಅಷ್ಟರಲ್ಲಿ ನಿಮ್ಮ ಮಗಳು ಯಾರನ್ನಾದರೂ ಇಷ್ಟಪಟ್ಟಿದ್ರೆ? ಅಲ್ಲ, ಯಾಕೆ ಕೇಳಿದೆ ಅಂದರೆ ಅವಳು ಇಷ್ಟಪಟ್ಟು ಆ ಹುಡುಗನ ಜೊತೆನೆ ಓಡೋಗ್ಬಿಟ್ರೆ ನೀವೇನು ಮಾಡ್ತೀರಾ ಅಂತ ತಿಳ್ಕೊಳಕ್ಕಷ್ಟೇ. ಅಯ್ಯೋ 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 ಹಾಳಾದವಳೆ, ಏನು ಅಂತ ಮಾತಾಡ್ತಿದ್ಯೆ? ಏ ಮೀನಾ, ಏನೋ ಪಾಪ ಎದುರಿಗೆ ಸಿಕ್ಕರಲ್ಲ ಅಂತ ಮಾತಾಡ್ತಿದ್ರೆ ನಿನ್ನ ಸೊಸೆ ಹೀಗೆಲ್ಲ ಮಾತಾಡ್ತಿದ್ದಾಳೆ. ತಲೆಗಿಲಿ ಕೆಟ್ಟಿದ್ದೇನೆ ಇವಳಿಗೆ. ಹಾಳಾದವಳು ನನ್ನ ಮಗಳ ಮೇಲೆ ಅನುಮಾನ ಪಡೋ ಹಾಗೆ ಮಾಡ್ತಿದ್ದಾಳೆ. ಬಾ ಮಗಳೇ, ಇಲ್ಲಿಂದ ಮೊದಲು ಹೋಗೋಣ. ಇವ್ರ ಪಕ್ಕ ನಿಂತ್ಕೊಂಡ್ರೆ ಪಾಪ ಸುತ್ಕೊಳ್ಳುತ್ತೆ. ಅಯ್ಯೋ ದೇವ್ರೇ, ನಿನ್ಗೇನೇ ಆಗಿದೆ? ಯಾವ ಪ್ರಶ್ನೆನ ಎಲ್ಲಿ ಕೇಳಬೇಕು ಅಂತ ಗೊತ್ತಾಗಲ್ವೇನೆ? ತಲೆಗಿಲಿ ಕೆಟ್ಟಿದ್ದೇನೆ ನಿನಗೆ. ನೀನು ಬಂದಾಗಿಂದ ಊರು ಕೇರಿಲಿ ನಾನು ನನ್ನ ಮಗ ತಲೆ ಎತ್ಕೊಂಡು ಓಡಾಡೋಕೆ ಆಗಿಲ್ಲ. ಹಾಗೆ ಮಾಡಿಟ್ಟಿದ್ಯಾ. ಇರು, ನಿನ್ನಮ್ಮಂಗೆ ಹೇಳ್ತೀನಿ ಇದನ್ನೆಲ್ಲ. ನಿನ್ನಮ್ಮ ಬಂದು ನಿನಗೆ ಹೇಳ್ತಾರಲ್ಲ, ಅವರೇ ಕರೆಕ್ಟ್ ನಿನಗೆ. ಅವರಿಗೆ ಹೇಳ್ತೀನಿ. ನಡಿ ಮನೆಗೆ ಇವಾಗ. ಮೀನಾ
ಸುಚಿ ಅಮ್ಮಂಗೆ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಆಗಿದೆ ನಿನಗೆ? ಯಾಕೆ ಹೀಗೆ ಹೊಟ್ಟೆ ಉರಿಸ್ತೀಯ ನಮ್ಮದು? ನಿಮ್ಮತ್ತೆ ಇಷ್ಟೊಂದು ಬುದ್ಧಿ ಹೇಳ್ತಾರೆ, ಆದರೂ ನಿನಗೇನು ಅರ್ಥ ಆಗಲ್ವೇನೆ? ಈ ವಿಚಿತ್ರ ಪ್ರಶ್ನೆ ನಿನ್ನ ತಲೆಯಲ್ಲಿ ಎಲ್ಲಿಂದ ಬರ್ತವೆ? ಅಯ್ಯೋ ಭಗವಂತ. ಹಾಗೆ ಇನ್ನೊಂದು ಸಾರಿ ಕೇಳಿ ಬೀಗ್ರೆ ನೀವು. ಈ ದಡ್ಡಿಗೆ ನೀವು ಹೇಳಿದ್ದಾದ್ರೂ ಅರ್ಥ ಆಗತ್ತಾ ನೋಡೋಣ. ನಾನು ನನ್ನ ಮಗ ಅಂತೂ ಇವಳಿಂದ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋ ಹಾಗೆ ಇಲ್ಲ, ಹಾಗೆ ಮಾಡಿಟ್ಟಿದ್ದಾಳೆ. ಬರೀ ತಲಾಟೆ ಪ್ರಶ್ನೆ ಕೇಳ್ತಾಳೆ ಎಲ್ಲರ ಹತ್ರನೂ. ಕರ್ಮ, ಅಂತ ತಲೆ ಬುಡ ಇಲ್ಲದೆ ಇರೋ ಪ್ರಶ್ನೆಗಳೆಲ್ಲ ಇವಳು ಮಂಡೆಗೆ ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ. ಅದನ್ನು ಮೊದಲು ಕೇಳಿ ಇವಳಿಗೆ. ಹೌದು ಬೀಗ್ರೆ, ನಮ್ಮನೇಲಿ ಇರ್ತಾನೂ ಹೀಗೆ ತಲೆ ಬುಡ ಇಲ್ಲದೆ ಇರೋ ಪ್ರಶ್ನೆನೇ ಕೇಳ್ತಾ ಇದ್ಲು. ಅವರಪ್ಪ ಅದಕ್ಕೆಲ್ಲ ಹೊಡೆದು ಇದ್ದಾರೆ, ಆದರೂ ಇದಕ್ಕೆ ಬುದ್ಧಿ ಬಂದಿಲ್ಲ ಇವಳಿಗೆ. ಹಾ, ಅಂದ್ರೆ ಈ ರೋಗ ಇವಾಗ ಬಂದಿರೋದಲ್ಲ, ಮೊದಲಿಂದನೂ ಇರೋ ರೋಗನೇ. ನಿಮಗಿದೆಲ್ಲ ಗೊತ್ತಿದ್ದು ನಮ್ಮ ಜೊತೆ ಮದುವೆ ಮಾಡಿಸಿದ್ರಾ? ಅದು ಬೀಗ್ರೆ, ಮದುವೆ ಆದ್ಮೇಲಾದರೂ ಮಗಳು ಗಂಡನ ಮನೇಲಿ ಇರ್ತಾಳಲ್ಲ, ಸರಿ ಆಗ್ತಾಳೆ ಅನ್ಕೊಂಡು ನಿಮ್ಗೆ ಈ ವಿಷಯ ಹೇಳ್ದೆ ಮದುವೆ ಮಾಡಿಬಿಟ್ವಿ. ಅಯ್ಯೋ ದೇವ್ರೆ, ಏನೋ ಇವಳಮ್ಮ ಬುದ್ಧಿ ಹೇಳಿದ್ರಾರು ಇವಳು ಸರಿ ಆಗ್ತಾಳೆ ಅಂತ ನಾನು ನಿಮ್ಮನ್ನು ಕರ್ಸಿದ್ರೆ. ಛೇ, ಅಂದರೆ ಈ ರೋಗ ಮೊದಲಿಂದನೂ ಇರೋದೆ, ಇವಾಗ ಕಲ್ತಿದ್ರಾರು ಹೇಗೋ ಬಿಡಿಸ್ಬೋದು ಅನ್ಬೋದು. ಹುಟ್ಟಾಗಿಂದನೂ ಬಂದಿರೋ ರೋಗನ ಹೇಗೆ ಬಿಡಿಸೋದು? ಅದಾಗೆ ಹೋಗೋದು ಯಾವಾಗಲೂ. ದೇವ್ರು ಇವಳಿಗೆ ಯಾವಾಗ ಬುದ್ಧಿ ಕೊಡ್ತಾರೋ? ಅಯ್ಯೋ ದೇವ್ರೇ ಭಗವಂತ. ಏನು ಮಾಡೋಕ್ಕಾಗುತ್ತೆ? ಮದುವೆ ಆಗಾಗಿದೆ. ಮದುವೆ ಮಾಡ್ಕೊಂಡು ತಪ್ಪಿಗೆ ಸುಚಿತ್ರನ ವಿಚಿತ್ರ ಪ್ರಶ್ನೆಗಳನ್ನು ಇವ್ರು ತಡ್ಕೊಳ್ಳೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.